ಮುನವಳ್ಳಿ ತಾಲೂಕೆಂದು ಘೋಷಿಸಿ ನಿನ್ನೆ ಸಂಜೆ 6 ಗಂಟೆಗೆ ಪೂರ್ವಭಾವಿ ಸಭೆ ನಡೆಯಿತು. ಸಾಂಸ್ಕೃತಿಕ, ಶೈಕ್ಷಣಿಕ, ಧಾರ್ಮಿಕ, ಔದ್ಯೋಗಿಕ, ಆರ್ಥಿಕ ಹಾಗೂ ಸಾಮಾಜಿಕವಾಗಿ ತೀವ್ರವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಮುನವಳ್ಳಿಯನ್ನು ತಾಲೂಕೆಂದು ಘೋಷಣೆ ಮಾಡಬೇಕು, ದಶಕಗಳ ಹೋರಾಟಕ್ಕೆ ಸ್ಪಂದಿಸಬೇಕೆಂದು ಸೋಮಶೇಖರ್ ಮಠದ ಶ್ರೀ ಮುರುಘೇಂದ್ರ ಸ್ವಾಮೀಜಿ ಆಗ್ರಹಿಸಿದರು. ಮುಂದಿನ ಹೋರಾಟದ ರೂಪರೇಷೆಗಳ ಕುರಿತು ಚರ್ಚಿಸಲು ಡಿಸೆಂಬರ್ 15ರಂದು ಸಾಯಂಕಾಲ 6 ಗಂಟೆಗೆ ಸೋಮಶೇಖರ ಮಠದಲ್ಲಿ ಮುನವಳ್ಳಿ ತಾಲೂಕು ರಚನಾ ಹೋರಾಟ ಸಮಿತಿಯು ಶ್ರೀ ಮುರುಘೇಂದ್ರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಸಭೆ ನಡೆಯಿತು. ಊರಿನ ಗಣ್ಯರು, ಪುರಸಭೆ ಸದಸ್ಯರು, ಸುತ್ತಲಿನ ಗ್ರಾಮಗಳ ಜನತೆ ಪಾಲ್ಗೊಂಡಿದ್ದರು. 40,000ಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ಸನಿಹದಲ್ಲಿಗೆ ಸುಮಾರು 35 ಹಳ್ಳಿಗಳನ್ನು ಹೊಂದಿರುವ ಮುನವಳ್ಳಿಯನ್ನು ತಾಲೂಕು ಮಾಡಿದರೆ ಇನ್ನಷ್ಟು ಅಭಿವೃದ್ಧಿ ಹೊಂದುತ್ತದೆ. ಇನ್ನೂ ಹಲವಾರು ಅಭಿವೃದ್ಧಿ ಕಾರ್ಯಗಳು ಜಾರಿಯಾಗುತ್ತದೆ. ಮುನವಳ್ಳಿ ಪಟ್ಟಣವನ್ನ ತಾಲೂಕು ಕೇಂದ್ರವನ್ನಾಗಿಸಲು ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ವಿವಿಧ ಸಂಘಟನೆಗಳು, ವಿದ್ಯಾರ್ಥಿಗಳು, ರೈತರು ಹಾಗೂ ವಿವಿಧ ಕನ್ನಡಪರ ಸಂಘಟನೆಗಳು ಸೋಮಶೇಖರ ಮಠದ ಶ್ರೀ ಮುರುಘೇಂದ್ರ ಸ್ವಾಮೀಜಿ ನೇತೃತ್ವದಲ್ಲಿ ಬುಧವಾರ ರಸ್ತೆಯನ್ನ ತಡೆದು ತಹಶೀಲ್ದಾರ್ ಅವರಿಗೆ ಮನವಿ ಕೊಡುತ್ತೇವೆ ಎಂದು ಘೋಷಣೆ ಮಾಡಿದರು. ವರದಿ ರಾಜು ಮಹೇಂದ್ರಕರ. ಇದು ಮುನವಳ್ಳಿ ತಾಲೂಕು ಆಗಬೇಕಂತ ಇಲ್ಲಿಂದ ಅಲ್ಲ, ಸುಮಾರು 30-40 ವರ್ಷಗಳಿಂದ ಹೋರಾಟ ಮಾಡ್ಕೊಂತ ನಮ್ಮ ಹಿರಿಯರು ಬಂದಿದ್ದಾರೆ. ನಾವು ಸರ್ಕಾರಕ್ಕೆ ಇಷ್ಟೇ ಮನವಿ ಮಾಡಬೇಕು, ಸಣ್ಣ ಹಳ್ಳಿಗಳನ್ನು ತಾಲೂಕು ಮಾಡಿ. ಮುನವಳ್ಳಿ ಸುಮಾರು 40,000 ಜನಸಂಖ್ಯೆ ಇದೆ, ಪುರಸಭಾ ಆಗಿದೆ. ಇಲ್ಲಿ ಸಾಕಷ್ಟು ಉದ್ಯೋಗದಿಂದ ಇರ್ಬೋದು, ಆರ್ಥಿಕದಿಂದ ಮುನವಳ್ಳಿ ಭಾಳ ಬೆಳೆದಿದೆ. ಸನ್ಮಾನ ಮುಖ್ಯಮಂತ್ರಿ ನಮ್ಮ ತಾಲೂಕಾ ಶಾಸಕರಿಗೂ ಕೂಡ ನಾವು ಮಾತನಾಡಿದ್ದೇನೆ. 5 ಜನ CM ಭೇಟಿ ಮಾಡಿಸ್ತೀನಿ, ಬುಧವಾರ ಅಥವಾ ಗುರುವಾರ ನಾವು ಡೇಟ್ ತಗೋತೀವಿ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಬುಧವಾರ ದಿನ ಸಾಂಕೇತಿಕವಾಗಿ ಮುನವಳ್ಳಿಯನ್ನು 1 ತಾಸು ನಾವು ಬಂದ್ ಮಾಡಿ, ರಸ್ತೆ ಬಂದ್ ಮಾಡಿ ಅವತ್ತ ತಹಶೀಲ್ದಾರ್ ಮನವಿ ಕೊಟ್ಟು ಮುಂದೆ CM ಬಳಿಗೆ ನಾವೆಲ್ಲ ವಿನಿಯೋಗ ಹೋಗೋಣ ಅಂತೇಳಿ ನಾ ಎಲ್ಲರಲ್ಲಿ ಕೂಡ ಹಿಂದೆ ಹಿರಿಯರು ಸಾಕಷ್ಟು ಹೋರಾಟ ಮಾಡಿದ್ರು. ಕಾಲಾಂತರದಿಂದ ಅದು ಉಳಿದಿದೆ. ಆದರೆ ಈಗ ಮುನವಳ್ಳಿ ಸರ್ವಾಂಗೀಣ ಅಭಿವೃದ್ಧಿ ಆಗಿದೆ, ಪುರಸಭೆ ಆಗಿದೆ. ಅದಕ್ಕೆ ತಾಲೂಕು ಮಾಡಬೇಕು ಒತ್ತಾಯವನ್ನು ನಾವೆಲ್ಲರೂ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿದ್ವಿ. ಮುನವಳ್ಳಿ ಒಂದು ಕೇಂದ್ರ ಬಿಂದುವಾಗಿದೆ. ಎಲ್ಲಾನು ಹೋರಾಟದಿಂದನೇ ಪಡ್ಕೊಂತ ಬಂದಿದ್ದಾರೆ ಮುನವಳ್ಳಿ ಅವರು. ಇದನ್ನು ಯಾಕೆ ಹೋರಾಟದಲ್ಲಿ ನೀವು ಪಡ್ಕೋಬೇಕು ಅನ್ನೋದು ನಿಮಗೆ ಇಚ್ಛಾಶಕ್ತಿ ಬಂದಿದೆಯಾ? ಇನ್ನೂ ಇಲ್ಲ. ಬಂದಿದೆ, ಇಚ್ಛಾಶಕ್ತಿ ಬಂದಿದೆ. ಅನಿವಾರ್ಯ, ಹೋರಾಟ ಅನಿವಾರ್ಯವಾಗಿದೆ. ಏನಾದರೂ ಪಡ್ಕೋಬೇಕಂದ್ರೆ ನಾವು ಪ್ರಶಾಂತನ್ ಅವರು ಪಬ್ಲಿಷ್ ಮಾಡಿದಂತ ಅಜ್ಜಾರ ಆರ್ಟಿಕಲ್ ಓದ್ತಾ ಇದ್ದೆ. ಬಹಳ ಒಂದು ಸವಿಸ್ತಾರವಾಗಿ ಎಲ್ಲ ರೀತಿಯಿಂದ ಅಜ್ಜಾರನ್ನ ಕವರ್ ಮಾಡಿದ್ರು. ಅದನ್ನ ನೋಡಿ ನನಗೂ ಒಳಗಡೆ ಏನೋ ಮಾಡಬೇಕು, ಹೋರಾಟ ಮಾಡಬೇಕು, ಇದಕ್ಕೆ ನಾವು ಬರಬೇಕು. ಎಲ್ಲೇ ಒಂದ್ ಕಡೆ ನಾವು ಇದಕ್ಕೆ ಹಿಂದೆ ನಿಲ್ಲೋಲ್ಲಪ್ಪ, ಬರೀ ನಮ್ಮ ದವಾಖಾನೆ, ನಮ್ಮ ಪೇಷಂಟ್ಗಳು ಅಂತ ಹೇಳಿ ಅಲ್ಲೇ ಒಂದು ಸೇವೆ ಮಾಡ್ಕೊಂಡೇನಿಲ್ಲ, ನಾ ಇದಕ್ಕೆ ಕೈ ಜೋಡಿಸ್ಬೇಕನ್ನುವಂತ ಮಾತನ್ನ ಅವಾಗೆ ನಾವು ನಮ್ಮ ಫ್ರೆಂಡ್ ಸರ್ಕಲ್ ನಲ್ಲಿ ನಾವು ಮಾತಾಡ್ತೀವಿ. ಬಹಳ ಚೆನ್ನಾಗಿ ಆರ್ಟಿಕಲ್ ಇತ್ತು.